ಮುಚ್ಚಳ ತೆಗೆದ ಬಳಿಕ ಟ್ರಕ್ ಒಳಗಡೆ ಇರುವ ಹಾಲನ್ನು ಚೆನ್ನಾಗಿ ಕಲಿಸುತ್ತಾರೆ. ಟ್ರಕ್ ಇಂಜಿನ್ ಬಿಸಿಗೆ ಹಾಲು ಕೆನೆ ಕಟ್ಟುತ್ತೆ. ಹಾಗಾಗಿ ಕೆನೆ ಮತ್ತು ಹಾಲನ್ನು ಚೆನ್ನಾಗಿ ಮಿಕ್ಸ್ ಮಾಡುತ್ತಾರೆ. ಟ್ರಕ್ ಇಂದ ಡೈರೆಕ್ಟ್ ಆಗಿ ಫ್ಯಾಕ್ಟರಿಯಲ್ಲಿ ಇರುವ ಕೋಲ್ಡ್ ಸ್ಟೋರೇಜ್ ಕಂಟೈನರ್ಸ್ ಗೆ ತುಂಬಿಸಲಾಗುತ್ತೆ. ಈ ಕೋಲ್ಡ್ ಸ್ಟೋರೇಜ್ ಕಂಟೈನರ್ಸ್ ಗಳಲ್ಲಿ ಹಾಲನ್ನು 9 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ತಣ್ಣಗೆ ಮಾಡಲಾಗುತ್ತೆ. ಹೀಗೆ ಮಾಡೋದ್ರಿಂದ ಹಾಲಿನ ಥಿಕ್ನೆಸ್ ಅಂದರೆ ಗಟ್ಟಿ ಅಂಶ ಹೆಚ್ಚಾಗುತ್ತೆ. ಇದರಿಂದ ಮೊಸರು ಗಟ್ಟಿಯಾಗುತ್ತೆ. ನಂತರ ಹಾಲನ್ನು ಬ್ಯಾಕ್ಟೀರಿಯಲ್ ರಿಮೂವಲ್ ಟ್ಯಾಂಕಿಗೆ ಹಾಕಿ ಹಾಲಿನ ಬ್ಯಾಕ್ಟೀರಿಯಾ ತೆಗೆಯುತ್ತಾರೆ. ಅಂದಾಜು 40 ನಿಮಿಷ ಈ ಪ್ರಕ್ರಿಯೆ ನಡೆಯುತ್ತೆ. ಹಾಲಿನಲ್ಲಿ ಇರುವ ಎಲ್ಲಾ ಬ್ಯಾಕ್ಟೀರಿಯಾ ಹೋದ ಬಳಿಕ ಸಪರೇಷನ್ ಮತ್ತು ಪ್ಯಾಸ್ಚರೈಸೇಷನ್ ಪ್ರಕ್ರಿಯೆ ಶುರು ಆಗುತ್ತೆ. ಸಪರೇಷನ್ ಅಂಡ್ ಪ್ಯಾಸ್ಚರೈಸೇಷನ್ ಏನಕ್ಕೆ ಮಾಡುತ್ತಾರೆ ಅಂದರೆ ಹಾಲಿನಲ್ಲಿ ಇರುವ ಕ್ರೀಮ್ ಬೇರೆ ಆಗುತ್ತೆ, ಹಾಲು ಬೇರೆ ಆಗುತ್ತೆ. ನಂತರ ಹಾಲಿನಿಂದ ಬೇರ್ಪಟ್ಟ ಕ್ರೀಮ್ ಅನ್ನು 40 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ 1 ಗಂಟೆಗಳ ಕಾಲ ಫಿಲ್ಟ್ರೇಷನ್ ಮಾಡುತ್ತಾರೆ. ಫಿಲ್ಟ್ರೇಷನ್ ಯಾಕೆ ಮಾಡುತ್ತಾರೆ ಅಂದರೆ ಕ್ರೀಮಿನಲ್ಲಿ ಇರುವ ಕೊಬ್ಬಿನಾಂಶ ತೆಗೆಯುವುದಕ್ಕೆ ಈ ಪ್ರಕ್ರಿಯೆ ಅನುಸರಿಸುತ್ತಾರೆ. ಫಿಲ್ಟ್ರೇಷನ್ ಪ್ರಕ್ರಿಯೆ ಮುಗಿದ ಬಳಿಕ ಕ್ರೀಮಿಗೆ ಹಾಲಿನ ಪುಡಿ ಬೆರೆಸಲಾಗುತ್ತೆ. ಕ್ರೀಮ್ ಅಲ್ಲಿ ಇರುವ ಎಣ್ಣೆ ಅಂಶ ಹೋಗೋದಕ್ಕೆ ಮತ್ತು ಮೊಸರು ಬೆಳ್ಳಗೆ ಕಾಣೋದಕ್ಕೆ ಹಾಲಿನ ಪುಡಿ ಬೆರೆಸುತ್ತಾರೆ. ಹಾಲಿನ ಪುಡಿ ಬೆರೆಸಿದ ನಂತರ ಕ್ರೀಮ್ ಮತ್ತು ಪುಡಿಯನ್ನು ಚೆನ್ನಾಗಿ 30 ನಿಮಿಷಗಳ ಕಾಲ ಮಿಕ್ಸಿಂಗ್ ಮಾಡಲಾಗುತ್ತೆ. ಮಿಕ್ಸಿಂಗ್ ಮಾಡಿದ ಬಳಿಕ ಇದಕ್ಕೆ ಕರ್ಡ್ ಕಲ್ಚರ್ ಎಂಬುವ ಪ್ರೋಬಯೋಟಿಕ್ ಬ್ಯಾಕ್ಟೀರಿಯಾ ಹಾಕಲಾಗುತ್ತೆ. ಈ ಕರ್ಡ್ ಕಲ್ಚರ್ ಹಾಕಿದ್ರೆ ಅಷ್ಟೇ ಮೊಸರು ಆಗುತ್ತೆ. ಕರ್ಡ್ ಕಲ್ಚರ್ ಅನ್ನು ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಎಂದು ಹೇಳಲಾಗುತ್ತೆ. ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಇಲ್ಲ ಅಂದರೆ ಮೊಸರು ಬರೋದಿಲ್ಲ. ನಿಮ್ಮ ಮನೆಯಲ್ಲಿ ಮೊಸರು ಮಾಡುವಾಗ ತನ್ನಷ್ಟಕ್ಕೆ ನೈಸರ್ಗಿಕವಾಗಿ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಉತ್ಪತ್ತಿಯಾಗಿ ಮೊಸರು ಮಾಡುತ್ತೆ. ಕಾರ್ಖಾನೆಗಳಲ್ಲಿ ಮೊಸರು ಬೇಗ ಆಗೋದಕ್ಕೆ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ನೇರವಾಗಿ ಹಾಕಲಾಗುತ್ತೆ.